ಸೊ ಗೆಳೆಯರೆ, ಈ ಸಮಯದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಈ ಸುದ್ದಿಯು ಸರಿಯಾಗಿದ್ದು ಭಾರತಕ್ಕೆ ಇದು ಬಹಳಷ್ಟು ಶಾಕಿಂಗ್ ಆಗಿದೆ. ಈ ಬಾಂಗ್ಲಾದೇಶವು ಪಾಕಿಸ್ತಾನಕ್ಕೆ ಅಮ್ಯುನೇಷನ್ನ ಆರ್ಡರ್ ಕೊಟ್ಟಿದೆ. ಅಂದ್ರೆ ಬಾಂಗ್ಲಾದೇಶದ ಸರ್ಕಾರ ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನದಿಂದ ಮದ್ದು ಗುಂಡುಗಳನ್ನು ಖರೀದಿ ಮಾಡ್ತಿದೆ. ಹೌದು ಗೆಳೆಯರೆ, ಎಕ್ಸಾಕ್ಟ್ಲಿ ಮೀಡಿಯಾದಲ್ಲಿ ಹೀಗೇನೆ ಹೇಳಲಾಗಿದೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈ ತೋಪುಗಳ ಗುಂಡುಗಳು, ಗನ್ ಬುಲೆಟ್ಗಳನ್ನು ಖರೀದಿಸಲಾಗುತ್ತಿದೆ. ಆದರೆ ಭಾರತಕ್ಕಾಗಿ ಇದು ಚಿಂತೆ ಮಾಡುವಂತ ವಿಷಯವಲ್ಲ. ಹೌದು ಗೆಳೆಯರೆ, ಭಾರತವು ಈ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಿದೆ ಅನ್ನೋ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಯಾಕಂದ್ರೆ ಭಾರತದ ಫೇವರ್ ಅಲ್ಲಿರುವ ಪ್ರಧಾನಿ ಎಂದು ಪರಿಗಣಿಸಲ್ಪಟ್ಟ ಶೇಖ್ ಹಸೀನಾ ಅವರ ಸರ್ಕಾರವು ಪಾಕಿಸ್ತಾನಕ್ಕೆ ಅಷ್ಟು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಿರ್ಲಿಲ್ಲ. ಆಗ್ಲೂ ಕೂಡ ಬಾಂಗ್ಲಾದೇಶವು ಪಾಕಿಸ್ತಾನದಿಂದ ಮದ್ದು ಗುಂಡುಗಳನ್ನು ಖರೀದಿಸುತ್ತಿತ್ತು. ಅದಕ್ಕಾಗಿ ಭಾರತಕ್ಕೆ ಇದು ಅಷ್ಟು ಚಿಂತೆಯ ವಿಷಯವಲ್ಲ. ಸೊ ಚಿಂತೆಯ ವಿಷಯ ಏನಾಗಿದೆ, ಭಾರತಕ್ಕೆ ಟೆನ್ಷನ್ ಏನಾಗಿದೆ ಅಂದರೆ ಈ ಮದ್ದು ಗುಂಡುಗಳ ಆರ್ಡರ್ನ ಪ್ಲೇಸ್ ಮಾಡಿರುವಂತಹದ್ದು ಬಾಂಗ್ಲಾದೇಶದ ಹಳೆಯ ಸರ್ಕಾರ ಅಲ್ಲ. ಅಂದರೆ ಶೇಖ್ ಹಸೀನಾ ಅವರ ಸರ್ಕಾರ ಕೊಟ್ಟಿಲ್ಲ. ಇದನ್ನು ಹೊರತು ಬಾಂಗ್ಲಾದೇಶದ ದಂಗೆಯ ನಂತರ ಹೊಸ ಮಧ್ಯಂತರ ಸರ್ಕಾರ ಬಂದಿದೆ, ಅದು ಈ ಆರ್ಡರನ್ನು ಕೊಟ್ಟಿದೆ. ಹೌದು ಗೆಳೆಯರೆ, ನೀವು ನೋಡ್ತಾ ಇರುವಂತೆ ಸ್ಪೆಷಲಿ ಬಾಂಗ್ಲಾದೇಶದ ಹೊಸ ಮಧ್ಯಂತರ ಸರ್ಕಾರವು ಈ ಆರ್ಡರ್ನ ಕೊಟ್ಟಿದೆ ಅನ್ನೋ ಈ ವಿಷಯದ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಅದನ್ನು ಎಂಥ ಸಮಯದಲ್ಲಿ ಅಂದರೆ ದೇಶದಲ್ಲಿ ನಿರಂತರ ಗಲಭೆಗಳು ಮತ್ತು ಪ್ರದರ್ಶನಗಳು ನಡೆಯುತ್ತಿರುವಾಗ. ಇದಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಈ ಬಾಂಗ್ಲಾದೇಶ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಈಗ ಅದು ಆಹಾರ ಪದಾರ್ಥಗಳ ಕೊರತೆಯನ್ನು ಕೂಡ ಎದುರಿಸ್ತಾ ಇದೆ. ಹಾಗೂ ಭಾರತಕ್ಕೆ ಎರಡನೇ ಟೆನ್ಷನ್ ವಿಷಯ ಅಂದರೆ ಈ ಹಿಂದೆ ಬಾಂಗ್ಲಾದೇಶವು ಪಾಕಿಸ್ತಾನದಿಂದ ಯುದ್ಧ ಸಾಮಗ್ರಿಗಳನ್ನು ಯಾವಾಗ ಖರೀದಿಸುತ್ತಿತ್ತು ಅಂದರೆ ಭಾರತವು ಅವರ ಅಗತ್ಯವನ್ನು ಪೂರೈಸಲು ಸಾಧ್ಯವಾಗದಿದ್ದಾಗ ಈ ಜನರು ಯಾವಾಗಲೂ ಭಾರತದಿಂದ ಯುದ್ಧ ಸಾಮಗ್ರಿಗಳನ್ನು ಖರೀದಿಸುತ್ತಾ ಬಂದಿದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಭಾರತೀಯ ಫ್ಯಾಕ್ಟರಿಗಳು ಭಾರತೀಯ ಸೈನ್ಯದೊಂದಿಗೆ ಬಾಂಗ್ಲಾದೇಶಕ್ಕೂ ಅವರು ಅಮ್ಯುನೇಷನ್ ಅನ್ನು ಪೂರೈಸುವಷ್ಟು ಅಷ್ಟು ಅಡ್ವಾನ್ಸ್ಡ್ ಇದ್ದಿದ್ದಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಅಮ್ಯುನೇಷನ್ ವಿಷಯದಲ್ಲಿ ಭಾರತವು ವರ್ಲ್ಡ್ ಅಲ್ಲೇ ಬೆಸ್ಟ್ ಇದೆ ಅನ್ನೋದನ್ನ ನೀವು ನೋಡಿರಬಹುದು. ಪ್ರಸ್ತುತ ಅಮೆರಿಕ ಕೂಡ ನಮ್ಮ ಪ್ರತಿಸ್ಪರ್ಧಿ ಅಲ್ಲ. ಅಷ್ಟೊಂದು ಮದ್ದು ಗುಂಡುಗಳನ್ನು ನಾವು ಉತ್ಪಾದಿಸುತ್ತೇವೆ, ಜಗತ್ತಿಗೂ ಎಕ್ಸ್ಪೋರ್ಟ್ ಮಾಡುತ್ತೇವೆ. ಅಂತ ಪರಿಸ್ಥಿತಿಯಲ್ಲಿ ಭಾರತ ಅವರಿಗೆ ಒಂದು ಆಪ್ಷನ್ಸ್ ಅವೈಲೇಬಲ್ ಇದ್ದಾಗ ಯಾಕೆ ಇವರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅನ್ನೋದು ಚಿಂತಾಜನಕ ವಿಷಯವಾಗಿದೆ. ಇದರ ಹೊರತಾಗಿ ಮೂರನೆಯದಾಗಿ ಯೋಚಿಸಬೇಕಾದ ವಿಷಯ ಬಾಂಗ್ಲಾದೇಶಕ್ಕೆ ಈ ಮದ್ದು ಗುಂಡುಗಳ ಅವಶ್ಯಕತೆ ಯಾಕಿದೆ ಅನ್ನೋದು. ಯಾಕಂದ್ರೆ ಅವರ ನಂಬರ್ 1 ಶತ್ರು ಮಯನ್ಮಾರವಾಗಿದೆ. ಪ್ರಸ್ತುತ ಅದಂತೂ ಅಂತರ್ಯುದ್ಧದಲ್ಲಿ ಉರಿತಾ ಇದೆ. ಅವರ ಜೊತೆ ಯಾವುದೇ ಸಂಘರ್ಷವಿಲ್ಲ. ಸೊ ಭಾರತದೊಂದಿಗೆ ಇವರ ಸಂಬಂಧ ಚೆನ್ನಾಗಿದೆ. ಯಾಕೆ ಇವರಿಗೆ ಮದ್ದು ಗುಂಡು ಬೇಕು? ಸದ್ಯಕ್ಕಂತೂ ಈ ಪ್ರೊಟೆಸ್ಟ್ ಮುಗಿದಿದೆ. ಹೊಸ ಸರ್ಕಾರ ಬಂದಾಗ ತಮ್ಮ ಸ್ವಂತ ಜನರ ಮೇಲೆ ಅವರು ಮದ್ದು ಗುಂಡುಗಳನ್ನಂತೂ ಬಳಸೋದಿಲ್ಲ. ಸೊ ಯಾಕೆ ಮದ್ದು ಗುಂಡುಗಳನ್ನು ಖರೀದಿಸಿದ್ದಾರೆ? ಇದರ ಅವಶ್ಯಕತೆ ಏನಿದೆ? ಸೊ ಅದಕ್ಕಾಗಿಯೇ ಈ ಸಮಯದಲ್ಲಿ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬಾಂಗ್ಲಾದೇಶದ ಮೇಲೆ ಬಹಳ ಸೂಕ್ಷ್ಮವಾಗಿ ನಿಗಾ ಇಡುತ್ತಿವೆ. ಹಾಗೂ ಈ ಆರ್ಡರ್ ಅನ್ನು ಸಹ ಬಹಳ ಸೂಕ್ಷ್ಮವಾಗಿ ಅನಲೈಸ್ ಮಾಡಲಿದೆ. ಆದರೆ ಇದರೊಂದಿಗೆ ಇದೀಗ ಸ್ಪೆಕ್ಯುಲೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ದಂಗೆ ನಡೆದ ತಕ್ಷಣ ಸಂಭ್ರಮಾಚರಣೆ ನಡೆಸಿದ ರೀತಿ ಹಾಗೂ ಅದರ ನಂತರ ಹೊಸ ಹಂಗಾಮಿ ಸರ್ಕಾರ ಬಂದ ಕೂಡಲೇ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಆರ್ಡರ್ ಮಾಡುವ ಈ ಒಂದು ರೀತಿ ಪಾಕಿಸ್ತಾನಕ್ಕೆ ಒಂದು ಪುರಸ್ಕಾರ ನೀಡಿದ ಹಾಗೆ ಆಗಿದೆ. ಯಾಕಂದ್ರೆ ಇದರಿಂದ ಪಾಕಿಸ್ತಾನಕ್ಕೆ ಸಹಾಯ ಆಗ್ತದೆ. ಇವರ ಆರ್ಥಿಕ ಸ್ಥಿತಿ ಎಷ್ಟೊಂದು ಹದಗೆಟ್ಟಿದೆ ಅಂದರೆ ಈ ಸಮಯದಲ್ಲಿ ಒಂದು ಹುಲ್ಲು ಕೂಡ ಅವರಿಗೆ ದೊಡ್ಡ ಸಹಾಯವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಈ ಹೊಸ ಮಧ್ಯಂತರ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಕ್ಕಾಗಿ ಬಾಂಗ್ಲಾದೇಶದ ಹೊಸ ಸರ್ಕಾರವು ಪಾಕಿಸ್ತಾನಕ್ಕೆ ಈ ಬಹುಮಾನವನ್ನು ಕೊಟ್ಟಿದ್ದೇನಾ? ಹಾಗೂ ಶೇಖ್ ಹಸೀನಾ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವ ಈ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗೂ ಭಾರತ ಸದ್ಯಕ್ಕೆ ಬಾಂಗ್ಲಾದೇಶದ ಮಿಲಿಟರಿಯ ಮೇಲೆ ತೀವ್ರ ನಿಗಾ ಇಡುವುದಂತೂ ಖಚಿತವಾಗಿದೆ. ಅಂದರೆ ಇವರ ನೆಕ್ಸ್ಟ್ ಮೂವ್ ಏನಿದೆ, ಈ ಪಾಕಿಸ್ತಾನಿ ಮದ್ದು ಗುಂಡುಗಳಿಂದ ಭಾರತಕ್ಕೆ ತೊಂದರೆ ಕೊಡುವ ಉದ್ದೇಶ ಇದೆನಾ? ಆದಾಗ್ಯೂ ಗೆಳೆಯರೆ, ನೀವು ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡ್ತೀರಿ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಈ ಜೆನ್ಯನ್ ಒಪಿನಿಯನ್ ಅನ್ನು ಕೊಡಿ. ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.